ಕಲಿಕಾಲದಲ್ಲಿ ಆಗ್ಲಿ ಅಥವಾ ಈಗಲೇ ಆಗ್ಲಿ ಎಲ್ಲರೂ ಕೂಡ ನಮಗೆ ಸುಖ ಬೇಕು ಸಂತೋಷ ಬೇಕು ಅಂತ ಹೇಳಿ, ಸುಖ ಬೇಕು ಸಂತೋಷ ಬೇಕು ಅಂತ ಹೇಳಿ ಆದ್ರೆ ಎಲ್ಲಿ ಹೋದ್ರೂ ಕೂಡ ನಮಗೆ ವಸ್ತುಗಳು ಸಿಗಬಹುದು. ಆದರೆ ಸುಖ ಬೇಕು ಅಥವಾ ನೋವನ್ನು ನಿವಾರಿಸಬೇಕು ಅಂತ ಹೇಳಿದ್ರೆ ಮೈಗೆ ಬಿದ್ದ ನೋವನ್ನ ಜ್ವರಾದಿಗಳನ್ನ ನಾವು ವೈದ್ಯರ ಹತ್ರ ಹೋಗಿ ನಿವಾರಿಸಿಕೊಳ್ಬಹುದು. ಆದರೆ ಮನುಷ್ಯನಿಗೆ ಅಗಾಧವಾಗಿರತಕ್ಕಂಥ ಅನೇಕ ವಿಧವಾಗಿರತಕ್ಕಂಥ ಕಷ್ಟ ನಷ್ಟಾದಿಗಳು, ಈ ಕಷ್ಟ ನಷ್ಟಾದಿಗಳು ಪರಿಹಾರ ಆಗಬೇಕಾದ್ರೆ ಎಲ್ಲರೂ ಹೋಗುದು ರಾಘವೇಂದ್ರ ಗುರುಗಳನ್ನ ಆಶ್ರಯ ಮಾಡುದು. ಪ್ರಪಂಚದಲ್ಲಿ ಇಂತಹ ಗುರುಗಳು ಮತ್ತೊಂದಿಲ್ಲ. ಆದ್ದರಿಂದ ಈ ನಾಸ್ತಿಕ್ಯವಾದದ ವಿರುದ್ಧವಾಗಿ ಹೋರಾಟ ಮಾಡಿ ಜನರಿಗೆ ಅನುಭವಕ್ಕೆ ಬಂದಿರತಕ್ಕಂತಹ ಸುಖ ದುಃಖಗಳನ್ನ ಪರಿಹರಿಸಿ ಅನುಗ್ರಹ ಮಾಡತಕ್ಕಂತಹ ದಿವ್ಯ ಸ್ವರೂಪಿ ರಾಘವೇಂದ್ರ ಸ್ವಾಮಿಗಳು. ಆದ್ದರಿಂದ ಈ ಪ್ರಪಂಚದಲ್ಲಿ ಎಷ್ಟು ಪ್ರಗತಿಪರರು, ಎಷ್ಟು ನಾಸ್ತಿಕ್ಯವಾದಿಗಳು, ಎಷ್ಟು ಜನ ಇದ್ದಾರೋ, ಆದರೆ ಜನರು ಅದಕ್ಕೆ ವಿರುದ್ಧವಾಗಿದ್ದಾರೆ. ಎಲ್ಲ ಸುಖ ಕಷ್ಟಗಳನ್ನ, ಜಾತಿ ಮತಗಳನ್ನ ದೂರೀಕರಿಸಿ ನಂಬುವಂತಹ ದೇವತೆ ಅಂತ ಹೇಳಿದ್ರೆ ಅದು ರಾಘವೇಂದ್ರ ಸ್ವಾಮಿಗಳು.